ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ? ಭಾಗ 38. ಮಹರ್ಷಿ, ನೀನು ತಾಳಿ ಕಟ್ಟುವುದನ್ನಂತೂ ನಾನು ನೋಡಿಲ್ಲ. ಇವತ್ತಾದರೂ ಈ ಮಾಂಗಲ್ಯ ಸರವನ್ನು ಮಹಿಮಾ ಕೊರಳಿಗೆ ಹಾಕು ಎನ್ನುತ್ತಿದ್ದ ಹಾಗೆ ಆಘಾತದಲ್ಲಿ ಎದ್ದು ನಿಂತನು ಮಹರ್ಷಿ. ತಂದೆಯ ಮಾತು ಕೇಳಿ ಮಹರ್ಷಿಗೆ ಆಘಾತವಾದರೆ ಈಗ ಮಾವನ ಮಾತಿಗೆ ಮಹರ್ಷಿ ಏನು ಮಾಡ್ತಾನೋ ಎನ್ನುವ ಭಯ ಮಹಿಮಾಳಿಗೆ. ಯಾವತ್ತಿಗೂ ನೀನು ನನ್ನ ಹೆಂಡತಿ ಆಗಲಾರೆ ಎಂದು ಹೇಳುವವನು ಈಗ ಅವಳ ಕೊರಳಿಗೆ ತಾಳಿ ಹಾಕುತ್ತಾನೆಯೇ? ಇದೇ ಸರಿಯಾದ ಸಮಯ ಎಂದು ಮಾವನಿಗೆ ಸತ್ಯ ಹೇಳಿದರೆ ಏನು ಮಾಡುವುದು ಎಂದು ನೆನೆದವಳಿಗೆ ಅದಾಗಲೇ ಭಯ ದುಪ್ಪಟ್ಟಾಗಿತ್ತು. ಈಗ ತಂದೆಯ ಮುಂದೆ ಮಹಿಮಾ ಕೊರಳಿಗೆ ಸರ ಹಾಕಲು ಆಗದೆ ಅಥವಾ ತಂದೆಗೆ ಇರುವ ಸತ್ಯವನ್ನು ಹೇಳಲು ಆಗದೆ ಒದ್ದಾಡಿ ಹೋದವನು ಇಬ್ಬರಿಗೆ ಸಿಲುಕಿದ್ದು ಮಾತ್ರ ಮಹರ್ಷಿ. ಮಹರ್ಷಿ ಮೌನವಾಗಿರುವುದನ್ನು ನೋಡಿದವರು, ಮಹರ್ಷಿ, ಏನು ಯೋಚಿಸ್ತಿದ್ದೀಯಾ? ತಗೋ, ಮಹಿಮಾ ಪುಟ್ಟ ಕೊರಳಿಗೆ ಹಾಕು ಎಂದು ಅವನ ಮುಂದೆ ಸರ ಹಿಡಿದರು ರಾಜೇಂದ್ರ ಅವರು. ಅಷ್ಟರಲ್ಲಿ ಆಗಲೇ ಅವನನ್ನು ಆ ಸಂಕಷ್ಟದಿಂದ ಪಾರು ಮಾಡಲೆಂದೇ ಅವನ ಫೋನ್ ತನ್ನ ಇರುವನ್ನು ತೋರಿಸಿತ್ತು. ತಕ್ಷಣಕ್ಕೆ ತನ್ನ ಕಿಸೆಯಿಂದ ಫೋನ್ ಹೊರತೆಗೆದವನು ಕರೆ ಸ್ವೀಕರಿಸುತ್ತಾ ಅಲೋ ಎಂದು ಹೇಳುತ್ತಲೇ ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು. ಅದನ್ನು ನೋಡಿದ ಮಹಿಮಾ ನಿಡಿದಾದ ಉಸಿರನ್ನು ಹೊರದಬ್ಬಿ, ಮಾವ, ಕುಡಿ, ನಾನೇ ಹಾಕಿಕೊಳ್ಳುತ್ತೇನೆ. ಅವರು ಬಂದು ಹಾಕುವಷ್ಟರಲ್ಲಿ ತಡ ಆಗುತ್ತದೆ ಎಂದು ಅವರ ಮರು ಮಾತಿಗೂ ಕಾಯದೆ ತನ್ನ ಮಾವನಿಂದ ಸರವನ್ನು ಕೈಗೆ ತೆಗೆದುಕೊಂಡು ತನ್ನ ಕೊರಳಿಗೆ ಹಾಕಿಕೊಂಡಿದ್ದಳು. ಬೇಕೆಂದೇ ಕರೆಯಲ್ಲಿ ತಡವಾಗಿ ಮಾತನಾಡಿ ಬಂದವನು ಅವಳ ಕೊರಳಲ್ಲಿ ಹಾಕಿಕೊಂಡಿದ್ದ ಮಾಂಗಲ್ಯವನ್ನು ನೋಡಿ ನಿಡಿದಾದ ಉಸಿರನ್ನು ಹೊರದಬ್ಬಿದನು. ಮಾತನಾಡಿ ಮುಗಿಸಿ ಬಂದ ಮಗನನ್ನು ನೋಡಿದ ರಾಜೇಂದ್ರ ಅವರು, ಮಹರ್ಷಿ, ಮಹಿಮಾ ಪುಟ್ಟಳನ್ನು ಕರೆದುಕೊಂಡು ಮನೆಗೆ ಹೋಗು, ನನಗೆ ಬೇರೆ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ ಎಂದು ಹೇಳಿ ಭದ್ರನ ಜೊತೆ ಅಲ್ಲಿಂದ ಹೊರಟು ಹೋಗಿದ್ದರು. ಈಗ ಮಹರ್ಷಿಯ ಜೊತೆಯಲ್ಲಿ ಒಬ್ಬಳೇ ಹೋಗುವುದು ಎಂದರೆ ಅದಾಗಲೇ ಎದೆಯಲ್ಲಿ ಸಣ್ಣ ನಡುಕ ಉಂಟಾಯಿತು. ಒಬ್ಬಳೇ ಸಿಕ್ಕರೆ ಸಾಕು, ಬೈಯುವುದಕ್ಕೆ ಕಾಯುತ್ತಿರುತ್ತಾನೆ. ಇನ್ನು ಈಗ ಏನು ಮಾತನಾಡುವನೋ ಎನ್ನುವ ಆತಂಕ ಅದಾಗಲೇ ಅವಳ ಮನದಲ್ಲಿ ಮನೆ ಮಾಡಿತು. ಮಹರ್ಷಿ ಅದಾಗಲೇ ಕಾರಿನ ಬಳಿಗೆ ಹೋದರೆ ಇವಳು ಅದೇ ಆತಂಕದಲ್ಲಿ ಸೀರೆಯ ಸೆರಗನ್ನು ಬೆರಳಿಗೆ ಸುತ್ತುತ್ತಿರುವುದನ್ನು ನೋಡಿದವನು ಮತ್ತೆ ಅವಳ ಬಳಿಗೆ ಬಂದು, ಮಹಾರಾಣಿ ಅವರನ್ನು ದ್ವಾರಪಾಲಕರು ಬಂದು ಕಾರಿನವರೆಗೂ ಬಿಡಬೇಕೇನೋ ಬೇಕೆಂದೇ ಅವಳಿಗೆ ಚುಚ್ಚಿ ಮಾತನಾಡಿದ್ದನು. ಅವನ ಮಾತಿಗೆ ಮಿಡುಕಿದ ಹಾಗೆ ಎಚ್ಚೆತ್ತವಳು ಅವನಿಗಿಂತ ಮೊದಲೇ ವೇಗವಾಗಿ ಹೋಗಿ ಕಾರಿನ ಒಳಗೆ ಕುಳಿತಿದ್ದಳು. ಕಾರಿನಲ್ಲಿ ಕುಳಿತವನು ಸ್ಟೇರಿಂಗ್ ಮೇಲೆ ಕೈ ಇರಿಸುತ್ತಾ ಅಸಮಾಧಾನದಲ್ಲಿ ಅವಳೆಡೆಗೆ ನೋಡಿ ಕಾರನ್ನು ಮುಂದೆ ಚಾಲು ಮಾಡಿದನು. ಮಹಿಮಾ ಮಾತ್ರ ಒಮ್ಮೆಯಾದರೂ ಸಹ ಸುಮ್ಮನೆಯಾದರೂ ಮಹರ್ಷಿಯರಿಗೆ ತಿರುಗಿ ನೋಡಲಿಲ್ಲ. ಅಪ್ಪ ಹೇಳಿದಾಕ್ಷಣ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಹಾಕುತ್ತೇನೆ ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿದ್ದೀಯೇನೋ ಅಲ್ವಾ? ಮೌನವಾಗಿದ್ದ ಕಾರಿನೊಳಗೆ ಗುಂಡಿನಂತೆ ಬಂದಿದ್ದವು ಅವನ ಮಾತುಗಳು. ಅವನ ಮಾತಿಗೆ ಅವಳ ಭಯ ದುಪ್ಪಟ್ಟಾಗಿತ್ತು. ತನ್ನ ಸೀರೆಯ ಸೆರಗನ್ನು ಮುದ್ದೆ ಮಾಡುತ್ತಾ ಹಾಗೇನಿಲ್ಲ ಎಂದು ತಡೆದು ನುಡಿದಿದ್ದಳು. ನೀನು ಮೇಲ್ನೋಟಕ್ಕೆ ಏನೂ ಇಲ್ಲ ಎಂದರೂ ನಿನ್ನ ಮನಸ್ಸಲ್ಲಿ ಏನಿದೆ ಎಂದು ತುಂಬ ಚೆನ್ನಾಗಿ ಗೊತ್ತು ಬಿಡು. ನೀನು ಎಷ್ಟೇ ನಾಟಕ ಆಡಿದರೂ ಸಹ ನಿನ್ನ ಆಸೆ ಈಡೇರುವುದಿಲ್ಲ ಎಂದು ಮಾತುಗಳು ಬಿರುಸಾದರೂ ಅವನ ನೋಟ ಮಾತ್ರ ರಸ್ತೆ ಎಡೆಗೆ ಇತ್ತು. 10 ವರ್ಷದ ಮಗುವಾಗಿರುವ ತನಕ ಕಣ್ಣೀರು ಎಂದರೆ ಏನು ಎಂದೇ ತಿಳಿಯದೆ ಬೆಳೆದಿರುವಂತಹ ಅವಳು ತದನಂತರದ ದಿನಗಳಲ್ಲಿ ಬರೀ ಕಣ್ಣೀರೇ ಅವಳ ಪಾಲಿಗೆ ಉಳಿದದ್ದು. ಈಗಲೂ ಕೂಡ ಕಣ್ಣೀರೇ ಅವಳ ಜೊತೆಯಾಗುತ್ತಿರುವುದು. ಮಹರ್ಷಿಯ ಮಾತಿಗೆ ಅದಾಗಲೇ ಅವಳ ಕಣ್ಣು ತುಂಬಿದವು. ಮಹರ್ಷಿಯನ್ನು ಮನದಲ್ಲಿ ಇಟ್ಟು ಪೂಜಿಸುತ್ತಾ ಬೇರೆಯವರಿಗೆ ಕೊರಳೊಡ್ಡಲು ಮನಸ್ಸಾಗದೆ, ಹಾಗೆ ತನ್ನ ತಾಯಿಯ ನೋವನ್ನು ನೋಡಲಾಗದೆ ಇಂತಹ ಒಂದು ನಿರ್ಧಾರ ಮಾಡಿದಳು. ಅವಳ ನಿರ್ಧಾರದಲ್ಲಿ ಯಾವುದೇ ಕೆಟ್ಟ ಯೋಚನೆ ಇರಲಿಲ್ಲ. ಈಗ ಮಹರ್ಷಿ ಹೆಜ್ಜೆ ಹೆಜ್ಜೆಗೂ ಅದೊಂದನ್ನೇ ಹಿಡಿದು ಅವಳಿಗೆ ಚುಚ್ಚಿ ಮಾತನಾಡುವುದನ್ನು ಅವಳಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಳ್ಳುತ್ತಿರುವುದನ್ನು ನೋಡಿದವನು, ಇಷ್ಟು ವರ್ಷದಲ್ಲಿ ಏನು ಕಲಿತಿದ್ದೀಯೋ ಇಲ್ಲವೋ ಗೊತ್ತಿಲ್ಲ, ಆದರೆ
ಈ ರೀತಿ ನಾಟಕದ ಕಣ್ಣೀರು ಹಾಕುವುದನ್ನು ಮಾತ್ರ ಚೆನ್ನಾಗಿ ಕಲಿತಿದ್ದೀಯ ಎಂದನು. ಈಗಲೂ ಕೂಡ ಅವಳ ಕಣ್ಣೀರು ನಾಟಕೀಯವಾಗಿಯೇ ಕಂಡಿತು ಅವನಿಗೆ. ಅವನ ಮಾತಿಗೆ ಏನೊಂದು ಮಾತನಾಡದೆ ಮೌನವಾದಳು. ಇಷ್ಟು ದಿನದಲ್ಲಿ ಆಗಲೇ ಅವನ ಚುಚ್ಚು ಮಾತುಗಳನ್ನು ಸಹಿಸುವುದನ್ನು ತುಂಬ ಚೆನ್ನಾಗಿ ಕಲಿತಿದ್ದಾಳೆ ಮಹಿಮಾ. ಚಲಿಸುತ್ತಿದ್ದಾಗ ಕಾರಿನಲ್ಲಿ ಗಾಢ ಮೌನದೊಳಗೆ ಬೀಸುತ್ತಿದ್ದ ತಂಗಾಳಿ ಒಂದೇ ಸದ್ದು ಮಾಡುತ್ತಿದ್ದದ್ದು ಅಲ್ಲಿ. ಅಪ್ಪ ಅದೇ ಮೌನದೊಳಗೆ ತೂರಿ ಬಂದಿತ್ತು. ಅಪ್ಪ ಎನ್ನುವ ಪದ. ಅವಳು ಯಾಕೆ ಅಪ್ಪ ಎನ್ನುತ್ತಿದ್ದಾಳೆ ಎಂದು ತಿಳಿಯದೆ ಅವಳೆಡೆಗೆ ನೋಡಿದವನು ಅವಳ ನೋಟ ನೆಟ್ಟಿರುವ ಕಡೆ ದೃಷ್ಟಿ ಹಾಯಿಸುತ್ತಿದ್ದ ಹಾಗೆ ರಸ್ತೆ ಬದಿಯಲ್ಲಿ ಕಾರಿಗೆ ಒರಗಿ ಕ್ಷಣಕ್ಕೊಮ್ಮೆ ತನ್ನ ಕೈ ಗಡಿಯಾರವನ್ನು ನೋಡುತ್ತಾ ಚಡಪಡಿಸುತ್ತಿದ್ದ ಮಾಧವನ್ ಅವರು ಕಂಡಿದ್ದರು. ಅಪ್ಪ ಎನ್ನುತ್ತಿದ್ದ ಹಾಗೆ ಮಹರ್ಷಿಯೇ ಕಾರು ನಿಲ್ಲಿಸದೆ ಹಾಗೆ ಬಂದಿದ್ದನ್ನು ನೋಡಿದವಳು, ಒಂದು ನಿಮಿಷ ಕಾರು ನಿಲ್ಲಿಸಿ, ಅಪ್ಪ ಕಾರು ಕೈ ಕೊಟ್ಟಿರುವ ಆಗಿದೆ, ಯಾರಿಗೋ ಕಾಯುತ್ತಿದ್ದಾರೆ, ಕತ್ತಲು ಬೇರೆ ಆಗುತ್ತಿದೆ ಎಂದಳು. ಅವಳ ಮಾತಿಗೆ ಮೊದಲೇ ನಿಧಾನವಾಗಿ ಹೋಗುತ್ತಿದ್ದ ಕಾರು ತಟ್ಟನೆ ನಿಂತಿತ್ತು. ತನ್ನ ತಂದೆಯನ್ನು ನೋಡಿ ಎಷ್ಟೋ ದಿನಗಳಾಗಿತ್ತು. ಒಡನೆ ಕಾರಿನಿಂದ ಇಳಿದು ತನ್ನ ತಂದೆಯನ್ನು ನೋಡುತ್ತಾ ನಿಂತು ಬಿಟ್ಟಳು. ಮಹರ್ಷಿಗೆ ಇಷ್ಟ ಇಲ್ಲ ಎಂದರೂ ಸಹ ಅವನು ಕೂಡ ಕಾರಿನಿಂದ ಇಳಿದು ನಿಂತನು. ಮೊದಲೇ ಅವನಿಗೆ ಮಾಧವನ್ ಅವರನ್ನು ಕಂಡರೆ ಆಗದು. ಆದರೂ ಕಾರಿನಿಂದ ಇಳಿದು ಸುಮ್ಮನೆ ನಿಂತನು. ದೂರದಲ್ಲಿಯೇ ನಿಂತು ತನ್ನ ತಂದೆಯನ್ನು ನೋಡಿದವಳಿಗೆ ಅದೇಕೋ ಮನಸ್ಸು ತಡೆಯಲಿಲ್ಲ. ಒಡನೆಯೇ ಅವರ ಬಳಿಗೆ ಹೋಗಿ ಅಪ್ಪ ಎಂದಿದ್ದಳು. ಯಾವ ತಂದೆಗಾದರೂ ಮಗಳು ಬಂದು ಅಪ್ಪ ಎನ್ನುತ್ತಿದ್ದ ಹಾಗೆ ಖುಷಿಯಾಗುತ್ತಿತ್ತು. ಆದರೆ ಮಾಧವನ್ ಅವರಿಗೆ ಖುಷಿಯ ಬದಲಿಗೆ ಅವಳ ಕೊರಳಿನಲ್ಲಿ ತೂಗುತ್ತಿದ್ದ ಮಾಂಗಲ್ಯವನ್ನು ನೋಡಿ ಕೋಪ ಹೆಚ್ಚಾಗಿತ್ತು. ಯಾರು ನೀನು? ನನ್ನನ್ನು ಯಾಕೆ ಅಪ್ಪ ಎಂದು ಕರೆಯುತ್ತಿದ್ದೀಯಾ ಎಂದು ಹೇಳುತ್ತಿದ್ದ ಹಾಗೆ ಭೂಮಿಯೇ ಪಾತಾಳಕ್ಕೆ ಕುಸಿದು ಹೋದಳು ಮಹಿಮಾ. ಇಷ್ಟು ದಿನ ಹೇಗೋ ಕೋಪದಲ್ಲಿ ಇದ್ದವರು ಈಗಲಾದರೂ ತನ್ನ ಕೋಪವನ್ನು ದ್ವೇಷವನ್ನು ಮರೆತು ನನ್ನನ್ನು ಮಾತನಾಡಿಸುತ್ತಾರೆ ಎಂದುಕೊಂಡಿದ್ದವಳಿಗೆ ನಿರಾಸೆಯಾಗಿತ್ತು. ಅಪ್ಪ, ಯಾಕೆ ಹಾಗೆಲ್ಲ ಮಾತನಾಡುತ್ತೀರಾ? ನೀವು ಏನೇ ಹೇಳಿದರೂ ನಾನು ನಿಮ್ಮ ಮಗಳು ಎನ್ನುವುದು ಸುಳ್ಳಾಗುವುದಿಲ್ಲ ಎಂದಳು. ಇನ್ನೊಂದು ಬದಿಯಲ್ಲಿ ರಸ್ತೆಯಲ್ಲಿ ನಿಂತಿದ್ದ ಮಹರ್ಷಿಗೆ ಇವರಿಬ್ಬರ ಮಾತು ಚೆನ್ನಾಗಿ ಕೇಳಿಸುತ್ತಿತ್ತು. ಅಪ್ಪ ಎನ್ನುವ ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಇರುವವಳು ನೀನು. ನಿನ್ನಿಂದ ನಾನು ಅಪ್ಪ ಎಂದು ಕರೆಸಿಕೊಳ್ಳಬೇಕಾಗಿಲ್ಲ. ಯಾವತ್ತು ನೀನು ನನ್ನ ಮಾತು ಕೇಳದೆ ನನ್ನ ಮನೆಯ ಹೊಸ್ತಿಲನ್ನು ದಾಟಿ ಹೋಗಿ ಅವನನ್ನು ಮದುವೆಯಾದೆಯೋ ಅವತ್ತೇ ನನ್ನನ್ನು ಅಪ್ಪ ಎಂದು ಕರೆಯುವ ಅಧಿಕಾರವನ್ನು ಕಳೆದುಕೊಂಡೆ. ಅಲ್ಲದೆ ಅವತ್ತೇ ನನ್ನ ಪಾಲಿಗೆ ಸತ್ತು ಹೋದೆ. ನನಗೆ ಇದ್ದ ಒಬ್ಬ ಮಗ ಚಿಕ್ಕ ವಯಸ್ಸಿನಲ್ಲಿಯೇ ಸತ್ತು ಹೋದನು. ಇನ್ನು ನನಗೆ ಮಕ್ಕಳಿಲ್ಲ ಎಂದವರ ಗಂಟಲು ಕೂಡ ಬಿಗಿದಿತ್ತು. ಅಪ್ಪ, ನೀವು ಏನೇ ಹೇಳಿದರೂ ನಾನು ನಿಮ್ಮ ಮಗಳು. ಹಾಗೆಲ್ಲ ಮಾತಾಡಬೇಡಿ. ನನಗೆ ಸಹಿಸುವ ಶಕ್ತಿ ಇಲ್ಲ ಎಂದು ನಿಂತಲ್ಲಿಯೇ ಕುಸಿದು ಅಳಲು ಶುರು ಮಾಡಿದಳು. ಕಾರಿನ ಬಳಿ ನಿಂತು ನೋಡುತ್ತಿದ್ದ ಮಹರ್ಷಿಗೆ ಅದೇಕೋ ಸಹಿಸಲು ಆಗಲಿಲ್ಲ. ಕೋಪದಲ್ಲಿ ಅವಳ ಬಳಿಗೆ ಬಂದವನು ಅವಳ ರಟ್ಟೆ ಹಿಡಿದು ಕಣ್ಣಿನಲ್ಲಿ ಕೆಂಡ ಉಗುಳುತ್ತಾ ಅದೇ ಬಿರುಸಿನಿಂದ ಅವಳನ್ನು ಕರೆದುಕೊಂಡು ಎನ್ನುವುದಕ್ಕಿಂತ ಎಳೆದುಕೊಂಡು ಹೋಗಿ ಕಾರಿನ ಬಾಗಿಲು ತೆಗೆದು ಇವನ್ನೇ ರಟ್ಟೆ ಹಿಡಿದು ಕಾರಿನ ಒಳಗೆ ದೂಡಿದನು. ಅವನ ಕೋಪಕ್ಕೆ ನಲುಗಿದವಳು ಬೆದರಿದ ಅರಿಣಿಯಂತಾಗಿ ಮುದುಡಿ ಕುಳಿತಳು. ಮಹರ್ಷಿ ತನ್ನ ಮಗಳನ್ನು ಆ ರೀತಿ ಎಳೆದುಕೊಂಡು ಹೋಗಿದ್ದನ್ನು ನೋಡಿ ಅವರಿಗೆ ಬೆನ್ನು ಹಾಕಿ ನಿಂತ ಮಾಧವನ್ ಅವರಿಗೆ ಮುಂದೆ ನನ್ನ ಮಗಳನ್ನು ನೆನೆದು ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿ ಬರುತ್ತದೆ ಎನ್ನುವ ಅರಿವಿಲ್ಲ. ಮೂರನೆಯವರು ಹಚ್ಚಿದ ಒಂದೇ ಒಂದು ಬೆಂಕಿಯ ಕಿಡಿ ಎರಡು ಕುಟುಂಬಗಳನ್ನು ದ್ವೇಷದ ಜ್ವಾಲೆಯಲ್ಲಿ ಬೆಳೆಯುವಂತೆ ಮಾಡಿದೆ. ಈ ದ್ವೇಷದ ಜ್ವಾಲೆ ಆರಬೇಕು ಎಂದರೆ ಇನ್ನೊಂದು ಜೀವ ಬಲಿಯಾಗಬೇಕು. ಅದು ಯಾವಾಗ? ರಿತನ್ಯ ಕರೆ ಮಾಡಿ ಹೇಳಿದ್ದರಿಂದ ಪಾರ್ಥ ಅವಳು ಹೇಳಿದ ಸಮಯಕ್ಕೆ ಬೇಗ ಹೋಗಬೇಕು ಎಂದು ತನ್ನ ಕೆಲಸವನ್ನು ಮುಗಿಸಿ ಹೊರಟರೂ ಸಹ ಹೇಳಿದ ಸಮಯಕ್ಕೆ ಅರ್ಧ ಗಂಟೆ ತಡವಾಗಿ ಹೋಗಿದ್ದನು. ರಿತನ್ಯ ಒಂದು ಹೋಟೆಲ್ ಅಡ್ರೆಸ್ ಕಳಿಸಿದ್ದರಿಂದ ಪಾರ್ಥ ಕೂಡ ಅಲ್ಲಿಗೆ ಬಂದಿದ್ದನು. ಒಂದು ಟೇಬಲ್ ಮಧ್ಯದಲ್ಲಿ ಒಬ್ಬಳೇ ಕುಳಿತಿರುವುದನ್ನು ನೋಡಿ ಅಲ್ಲಿಗೆ ಬಂದವನು, ಸಾರಿ ರಿತನ್ಯ, ಬರುವುದು ತಡವಾಯಿತು ಎಂದು ಹೇಳುತ್ತಲೇ ಅವಳ ಎದುರಿಗೆ ಕುಳಿತನು. ಅರ್ಧ ಗಂಟೆಯಿಂದ ಅವನಿಗೆ ಕಾದರೂ ಸಹ ಬೇಸರ ಮಾಡಿಕೊಳ್ಳದೆ
ಪರವಾಗಿಲ್ಲ ಬಿಡು ಎಂದು ಮುಗುಳು ನಗೆಯಿಂದಲೇ ಹೇಳಿದಳು. ಏನು ತಗೋತೀಯಾ? ಕಾಫಿ, ಸ್ನ್ಯಾಕ್ಸ್? ತನಗೋಸ್ಕರ ತುಂಬ ಸಮಯದಿಂದ ಕಾಯುತ್ತಿರುವ ಅವಳನ್ನು ಇನ್ನೂ ಹೆಚ್ಚು ಕಾಯಿಸುವುದು ಬೇಡ ಎಂದು ಇವನೇ ಮೊದಲಾಗಿ ಕೇಳಿದನು. ಕಾಫಿ ಸಾಕು ಎಂದಳು. ಏನು ಡಯಟ್ ಮಾಡ್ತಿದ್ದೀಯಾ? ಎಷ್ಟೇ ಆದರೂ ಡಾಕ್ಟರ್ ಅಲ್ವ ನೀನು? ಇವತ್ತೊಂದು ದಿನ ತಿನ್ನು, ಏನೂ ಆಗುವುದಿಲ್ಲ ಎಂದು ತಾನೇ ಇಬ್ಬರಿಗೂ ಸ್ನ್ಯಾಕ್ಸ್ ಆರ್ಡರ್ ಮಾಡಿದನು. ಅವನ ಮಾತಿಗೆ ಪ್ರತಿ ಅಡದೆ ಸುಮ್ಮನಾದಳು. ಇದೇನು ರಿತನ್ಯ, ಯಾವತ್ತೂ ಹೀಗೆ ಮಾತನಾಡಬೇಕು ಬಾ ಎಂದು ಕರೆಯದವಳು ಇವತ್ತು ಕರೆದಿದ್ದೀಯಾ? ಏನು ವಿಷಯ? ಯಾವುದಾದರೂ ಸೀಕ್ರೆಟ್ ಕೇಸ್ ಇದೆಯಾ? ಅಥವಾ ನಿನಗೆ ಯಾರಾದರೂ ತೊಂದರೆ ಕೊಡುತ್ತಿದ್ದಾರಾ? ಹೇಳು, ಅವರನ್ನು ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ ಎಂದು ನಗುತ್ತಲೇ ಹೇಳಿದನು. ಅವನು ತಮಾಷೆ ಮಾಡಿಕೊಂಡು ಮಾತನಾಡುತ್ತಿದ್ದರೆ ಇವಳಿಗೆ ಎದೆಯಲ್ಲಿ ಹೃದಯದ ಬಡಿತ ಹೆಚ್ಚುತ್ತಲೇ ಇತ್ತು. ಅದಾಗಲೇ ಅವನು ಆರ್ಡರ್ ಮಾಡಿದ ಸ್ನ್ಯಾಕ್ಸ್ ಬಂದಿತ್ತು. ಇಬ್ಬರು ಅದು ಇದು ಮಾತನಾಡಿಕೊಂಡು ಸ್ನ್ಯಾಕ್ಸ್ ತಿಂದು ಮುಗಿಸಿದರು. ತಿಂದ ಪ್ಲೇಟನ್ನು ಸೈಡಿಗೆ ಇಡುತ್ತಾ ಕಾಫಿ ಎಂದನು. ಅವನ ಮಾತಿಗೆ ಸರಿ ಎಂದಿದ್ದಳು. ಈಗ ರಿತನ್ಯಗೂ ಕೂಡ ಕಾಫಿಯ ಅವಶ್ಯಕತೆ ಇತ್ತು. ಆರ್ಡರ್ ಮಾಡಿದ ಕಾಫಿ ಬಂದರೂ ಕೂಡ ರಿತನ್ಯ ವಿಷಯವನ್ನು ಹೇಳದೆ ಪದಗಳಿಗಾಗಿ ತಡಕಾಡುತ್ತಿದ್ದಳು. ಅವಳ ಚಡಪಡಿಕೆ ಅದಾಗಲೇ ಪಾರ್ಥನ ಗಮನಕ್ಕೂ ಬಂದಿತ್ತು. ರಿತನ್ಯ ಎಂದಿನಂತೆ ಇಲ್ಲ ಎಂದು ಅರಿವಾಗಿ ಹೋಗಿತ್ತು. ರಿತನ್ಯ, ಏನಾಯಿತು ನಿನಗೆ? ಯಾಕೆ ಇವತ್ತು ಈ ರೀತಿ ಇದೀಯಾ? ಅದೇನೇ ಮಾತನಾಡುವುದಿದ್ದರೂ ಪಟಪಟನೆ ಮಾತನಾಡುತ್ತಿದ್ದೆ. ಇವತ್ತು ಯಾಕೆ ಮೀನಮೇಷ ಎಣಿಸ್ತಿದ್ದೀಯಾ? ಅದೇನು ಹೇಳು ಎಂದನು. ಪಾರ್ಥ, ಅದು ನಾನು ನಿನ್ನನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ ಎನ್ನುತ್ತಿದ್ದ ಹಾಗೆ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೇರಿತು ಅವನಿಗೆ. ಕ್ಷಣಗಳ ಕಾಲ ಕೆಮ್ಮುತ್ತಾ ಸುಧಾರಿಸಿಕೊಂಡವನು, ರಿತನ್ಯ, ಏನು ತಮಾಷೆ ಮಾಡ್ತಿದ್ದೀಯಾ ಎಂದನು. ಮುಂದುವರಿಯುವುದು. ಪಾರ್ಥ ನಿಜವಾಗಿಯೂ ರಿತನ್ಯಳನ್ನು ಒಪ್ಪಿಕೊಳ್ಳುತ್ತಾನಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.